ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು 13 ಮತ್ತು 14 ಜೂನ್ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡೋಣ. ಮೊದಲನೆಯ ಪ್ರಶ್ನೆ, ಜಿಮ್ಎಕ್ಸ್ ಎಕ್ಸಸೈಸ್ ಇದರ ಫುಲ್ ಫಾರ್ಮ್ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್. ಇದನ್ನು 2024ರಲ್ಲಿ 8ನೇ ಆವೃತ್ತಿಯನ್ನು ಆಯೋಜಿಸಲಾಗುತ್ತಿದೆ. ಇದನ್ನು ಎಲ್ಲಿ ನಡೆಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಜಪಾನ್ನಲ್ಲಿ. ಜಪಾನ್ ಇಂಡಿಯಾ ಮ್ಯಾರಿಟೈಮ್ ವ್ಯಾಯಾಮ ಇದರ 8ನೇ ಆವೃತ್ತಿಯನ್ನು ಜಪಾನ್ನ ಯೋಕೋಸುಕಾದಲ್ಲಿ ನಡೆಸಲಾಗುತ್ತಿದೆ. ಇದರಲ್ಲಿ ಭಾರತದ ನೌಕೆಯಾದ INS ಶಿವಾಲಿಕ್ ಭಾಗವಹಿಸಲಿರುತ್ತದೆ. ಇದನ್ನು 2012ರಲ್ಲಿ ಈ ಜಿಮ್ಎಕ್ಸ್ ಎಕ್ಸಸೈಸ್ ಅನ್ನು 2012ರಲ್ಲಿ ಜಪಾನ್ನಲ್ಲಿ ಪ್ರಾರಂಭಿಸಲಾಗಿತ್ತು. ಇದರ 7ನೇ ಆವೃತ್ತಿಯನ್ನು ನಮ್ಮ ಭಾರತದಲ್ಲಿ ನಡೆಸಲಾಯಿತು. ಭಾರತದಲ್ಲಿ ಎಲ್ಲಿ ನಡೆಸಲಾಯಿತು ಅಂದರೆ ವಿಶಾಖಪಟ್ಟಣಂನಲ್ಲಿ ನಡೆಸಲಾಗಿರುತ್ತದೆ. ಹಾಗೆಯೇ ಜಪಾನ್ ಮತ್ತು ಭಾರತ ದೇಶಗಳ ನಡುವೆ ನಡೆಯುವ ಕೆಲವು ವ್ಯಾಯಾಮಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇನ್ನೊಂದು ವ್ಯಾಯಾಮ ಧರ್ಮ ಗಾರ್ಡಿಯನ್ ವ್ಯಾಯಾಮ. ಇದು 2018ರಲ್ಲಿ ಪ್ರಾರಂಭಿಸಲಾಗಿತ್ತು. 2024ರಲ್ಲಿ ಇದರ 5ನೇ ಆವೃತ್ತಿಯಾಗಿರುತ್ತದೆ. ಇದನ್ನು ಎಲ್ಲಿ ನಡೆಸಲಾಯಿತು ಅಂದರೆ ರಾಜಸ್ಥಾನದ ಮಹಾಜರ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಸಲಾಗಿರುತ್ತದೆ. ಹಾಗೆಯೇ ಇನ್ನೊಂದು ವ್ಯಾಯಾಮ ವೀರ್ ಗಾರ್ಡಿಯನ್. ಇದು ಕೂಡ ಜಪಾನ್ ಮತ್ತು ಭಾರತದ ನಡುವೆ ನಡೆಸಲಾಗುವ ವ್ಯಾಯಾಮವಾಗಿರುತ್ತದೆ. ಇದರ ಮೊದಲನೇ ಆವೃತ್ತಿಯನ್ನು ಜಪಾನ್ನ ಹೈಕುರಿ ಏರ್ ಬೇಸ್ನಲ್ಲಿ 12ರಿಂದ 26 ಜನವರಿ 2023ರವರೆಗೆ ನಡೆಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮೇಯ್ನಾಗಿ ಇಲ್ಲಿ ಜಿಮ್ಎಕ್ಸ್ ವ್ಯಾಯಾಮದ ಬಗ್ಗೆ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇದು ಭಾರತ ಮತ್ತು ಜಪಾನ್ ನಡುವೆ ನಡೆಯುವ ಮ್ಯಾರಿಟೈಮ್ ವ್ಯಾಯಾಮವಾಗಿರುತ್ತದೆ. ಇದರ 8ನೇ ಆವೃತ್ತಿಯನ್ನು ಈ ವರ್ಷ ಆಯೋಜಿಸಲಾಯಿತು. ಇಲ್ಲಿ ಆಯೋಜಿಸಲಾಯಿತು ನೆನಪಿಟ್ಟುಕೊಳ್ಳಿ. ಜಪಾನ್ನ ಯೋಕೋಸುಕಾದಲ್ಲಿ ನಡೆಸಲಾಗಿರುತ್ತದೆ. ಸೊ ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ವರ್ಷವನ್ನು ವಿಶ್ವಸಂಸ್ಥೆಯು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, 2025 ಅನ್ನು. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು 2025 ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದಕ್ಕೂ ಮುಂಚೆ ವಿಶ್ವಸಂಸ್ಥೆಯು ಇತರ 3 ಡಿಪಾರ್ಟ್ಮೆಂಟ್ಗಳನ್ನು ಇಂಟರ್ನ್ಯಾಷನಲ್ ಇಯರ್ಸ್ ಎಂದು ಘೋಷಿಸಿತ್ತು 2025. ಅದು ಯಾವುದು ಅಂತ ನೋಡೋಣ. ಒಂದನೆಯದಾಗಿ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್. ಎರಡನೆಯದಾಗಿ ಶಾಂತಿ ಮತ್ತು ನಂಬಿಕೆಯ ಅಂತಾರಾಷ್ಟ್ರೀಯ ವರ್ಷ, ಪೀಸ್ ಆ್ಯಂಡ್ ಟ್ರಸ್ಟ್ ಇಂಟರ್ನ್ಯಾಷನಲ್ ಇಯರ್. ಮತ್ತು ಗ್ಲೇಸಿಯರ್ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲೇಸಿಯರ್ ಪ್ರಿಸರ್ವೇಷನ್ ಎನ್ನುವುದಾಗಿರುತ್ತದೆ. ಇಲ್ಲಿ ಒಟ್ಟಾಗಿ 4 ಅಂತಾರಾಷ್ಟ್ರೀಯ ವರ್ಷವನ್ನು ಘೋಷಿಸಲಾಗುತ್ತದೆ 2025ರಲ್ಲಿ ವಿಶ್ವಸಂಸ್ಥೆಯು. ಹಾಗೆ 2024ರಲ್ಲಿ ಯಾವುದನ್ನು ಘೋಷಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ವರ್ಷವನ್ನು ಅಂದರೆ ಕ್ಯಾಮೆಲಿಡ್ಗಳ ಅಂತಾರಾಷ್ಟ್ರೀಯ ವರ್ಷವನ್ನು 2024ರಲ್ಲಿ ಆಚರಿಸಲಾಗುತ್ತದೆ. ಇಲ್ಲಿ ಕ್ಯಾಮೆಲಿಡ್ಗಳು ಅಂದರೆ ಬ್ಯಾಕ್ಟೀರಿಯನ್ ಒಂಟೆಗಳು, ಡ್ರೊಮೆಡರಿ ಒಂಟೆಗಳು, ಲಾಮಾಗಳು, ಆಲ್ಪಕಾಸ್, ಗ್ವಾನಾಕೊ ಮತ್ತು ವಿಕ್ವಾನಗಳನ್ನು ಒಂಟೆ ಪ್ರಾಣಿಗಳು ಎಂದು ಪರಿಗಣಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2024ರಲ್ಲಿ ಭಾರತದ ಶ್ರೇಣಿ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, 129ನೇ ಶ್ರೇಣಿಯನ್ನು ಭಾರತವು ಪಡೆದುಕೊಂಡಿದೆ. ವರ್ಲ್ಡ್ ಎಕಾನಮಿಕ್ ಫಾರಂ ಸಂಸ್ಥೆಯು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಇದರಲ್ಲಿ 2024ರಲ್ಲಿ ಇದರ 18ನೇ ಆವೃತ್ತಿಯಾಗಿರುತ್ತದೆ. 18ನೇ ಆವೃತ್ತಿಯಲ್ಲಿ 146 ದೇಶಗಳು ಭಾಗವಹಿಸಿದವು. ಇದರಲ್ಲಿ ಭಾರತವು 129ನೇ ಸ್ಥಾನವನ್ನು ಪಡೆದುಕೊಂಡಿದೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ. ಹಾಗೆ ಇದರಲ್ಲಿ ಮೊದಲನೇ ಸ್ಥಾನವನ್ನು ಯಾರು ಪಡೆದುಕೊಂಡರು ಅಂದರೆ ಐಸ್ಲ್ಯಾಂಡ್ ದೇಶವು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇದರ ಮೂಲಕ ಸತತವಾಗಿ 15ನೇ ಬಾರಿಗೆ ಇದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. 2ನೇ ಸ್ಥಾನವನ್ನು ಫಿನ್ಲ್ಯಾಂಡ್ ದೇಶ ಪಡೆದುಕೊಂಡಿರುತ್ತದೆ. 3ನೆಯ ಸ್ಥಾನವನ್ನು ನಾರ್ವೆ ದೇಶ ಪಡೆದುಕೊಂಡರೆ 4ನೇ ಸ್ಥಾನ ನ್ಯೂಜಿಲೆಂಡ್ ಪಡೆದುಕೊಂಡಿದೆ ಮತ್ತು 5ನೆಯ ಸ್ಥಾನವನ್ನು ಸ್ವೀಡನ್ ಪಡೆದುಕೊಂಡಿರುತ್ತದೆ. ಸ್ವೀಡನ್ ದೇಶ ಪಡೆದುಕೊಂಡಿದೆ. ಹಾಗೆ ಇಲ್ಲಿ 146ನೇ ಅಂದರೆ ಕೊನೆಯ ಸ್ಥಾನವನ್ನು ಯಾವ ದೇಶ ಪಡೆದುಕೊಂಡಿದೆ ಅಂದರೆ ಸುಡಾನ್ ದೇಶವು ಪಡೆದುಕೊಂಡಿದೆ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜೂನ್ 13ರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಲೆಟ್ಸ್ ಆ್ಯಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಎಂಡ್ ಚೈಲ್ಡ್ ಲೇಬರ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾರಾದರೂ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಾರದು ಎಂದು ವ್ಯಾಖ್ಯಾನಿಸುತ್ತದೆ. ಮತ್ತು ಭಾರತದಲ್ಲಿ ಸಂವಿಧಾನವು 10 ವರ್ಷದೊಳಗಿನ ಮಕ್ಕಳನ್ನು ಗಣಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಅಥವಾ
ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವುದನ್ನು ಸ್ಪಷ್ಟವಾಗಿ ನಿಷೇಧಿಸಿರುತ್ತದೆ. ಸೊ ಇದನ್ನು ಉಲ್ಲಂಘಿಸಿದ್ದಲ್ಲಿ ಅದು ಬಾಲಕಾರ್ಮಿಕ ವಿರೋಧಿಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಂಧ್ರ ಪ್ರದೇಶದ 18ನೇ ಮುಖ್ಯಮಂತ್ರಿ ಯಾರಾಗಿದ್ದಾರೆ? ಅಂದರೆ 18ನೇ ಸಾಲಿನ ಮುಖ್ಯಮಂತ್ರಿ ಯಾರಾಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿರುತ್ತಾರೆ. ಚಂದ್ರಬಾಬು ನಾಯ್ಡು ಅವರು 4ನೆಯ ಬಾರಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ. ಇವರಿಗೆ ಆಂಧ್ರ ಪ್ರದೇಶ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಪ್ರಮಾಣ ವಚನವನ್ನು ಬೋಧಿಸಿರುತ್ತಾರೆ. ಚಂದ್ರಬಾಬು ನಾಯ್ಡು ಅವರು TDP ತೆಲುಗು ದೇಶಂ ಪಕ್ಷದವರಾಗಿರುತ್ತಾರೆ. ಇವರು ರಾಜ್ಯದ 18ನೇ CM ಆದರು. ಯಾರನ್ನು ಸೋಲಿಸುವ ಮುಖಾಂತರ ಇವರು ಗೆದ್ದಿರುತ್ತಾರೆ ಅಂದರೆ YSR ಪಕ್ಷದ ಜಗನ್ ಮೋಹನ್ ರೆಡ್ಡಿ ಅವರನ್ನು ಸೋಲಿಸುವ ಮುಖಾಂತರ. ಇಲ್ಲಿ ಆಂಧ್ರ ಪ್ರದೇಶದ DCM ಯಾರಾಗಿರುತ್ತಾರೆ ಅಂದರೆ ಪವನ್ ಕಲ್ಯಾಣ್. ಜನಸೇವಾ ಪಕ್ಷದ ಮುಖ್ಯಸ್ಥರಾಗಿರುವ ಪವನ್ ಕಲ್ಯಾಣ್ ಅವರನ್ನು ಆಂಧ್ರ ಪ್ರದೇಶದ DCM ಆಗಿ ಆಯ್ಕೆ ಮಾಡಲಾಗಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಉಪೇಂದ್ರ ದ್ವಿವೇದಿ ಅವರನ್ನು ಭಾರತೀಯ ಸೇನೆಯ ಹೊಸ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿರುತ್ತದೆ. ಇಲ್ಲಿ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಮನೋಜ್ ಪಾಂಡೆ ಅವರ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾವ ದೇಶದ ಉಪಾಧ್ಯಕ್ಷ ಸೌಲೋಸ್ ಚಿಲಿಮಾ ಅವರು ವಿಮಾನ ಅಪಘಾತದಿಂದ ನಿಧನರಾದರು? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಮಾಲ್ವಿ ದೇಶದ ಉಪಾಧ್ಯಕ್ಷರಾದ ಸೌಲೋಸ್ ಚಿಲಿಮಾ ಅವರು ವಿಮಾನ ಅಪಘಾತದಲ್ಲಿ ನಿಧನರಾಗಿರುತ್ತಾರೆ. ಸೊ ನಿಮಗೆ ಈ ವಿಮಾನ ಅಪಘಾತ ಅಂತ ಬರುವಾಗ ಇನ್ನೊಂದು ಮಾಹಿತಿ ನೆನಪಾಗಬೇಕಾಗಿರುತ್ತದೆ. ಯಾಕಂದರೆ ಇರಾನ್ನ ಅಧ್ಯಕ್ಷರಾದ ಇಬ್ರಾಹಿಂ ರೈಸಿ ಅವರು ವಿಮಾನ ಅಪಘಾತದಿಂದನೇ ಸಾವನ್ನಪ್ಪಿದ್ದು, ಇವರೊಂದಿಗೆ ವಿದೇಶಾಂಗ ಸಚಿವರು ಕೂಡ ಇದ್ದರು. ಹುಸೈನ್ ಅಮೀರ್ ಅಬ್ದುಲ್ಲಾ ರಹಿಮಾನ್ ಇವರು ಕೂಡ ಸಾವನ್ನಪ್ಪಿರುತ್ತಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇರಾನ್ನ ಅಧ್ಯಕ್ಷರಾದ ಇಬ್ರಾಹಿಂ ರೈಸಿ ಮತ್ತು ವಿದೇಶಾಂಗ ಸಚಿವರಾದ ಹುಸೈನ್ ಅಮೀರ್ ಅಬ್ದುಲ್ಲಾ ರಹಿಮಾನ್ ಅವರು ಕೂಡ ವಿಮಾನ ಅಪಘಾತದಿಂದನೇ ಸಾವನ್ನಪ್ಪಿದ್ದು, ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮತ್ತು ಮಾಲ್ವಿ ದೇಶದ ಉಪಾಧ್ಯಕ್ಷರಾದ ಸೌಲೋಸ್ ಚಿಲಿಮಾ ಕೂಡ ವಿಮಾನ ಅಪಘಾತದಿಂದ ಸಾವನ್ನಪ್ಪಿರುತ್ತಾರೆ. ಮುಂದಿನ ಮಾಹಿತಿಯನ್ನು ನೋಡೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 3 ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ. ಇಲ್ಲಿ ಕ್ವಶನ್ ಏನಾಗಿರುತ್ತದೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಜೂನ್ 2015ರಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇಲ್ಲಿ 2024ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 3 ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹಾಗೆಯೇ ಈ ಯೋಜನೆಯನ್ನು ಯಾವ ಅಡಿಯಲ್ಲಿ ಪ್ರಾರಂಭಿಸಲಾಗಿದ್ದು ಅಂದರೆ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಜಾರಿಗೊಳಿಸಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರಾಮಾಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರಾಜ್ ಪ್ರಿಯಾ ಸಿಂಗ್ ಅವರು ಗ್ರಾಮಾಭಿವೃದ್ಧಿ ಇಲಾಖೆಯ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಹೆಸರು ನೆನಪಿಟ್ಟುಕೊಳ್ಳಿ. ರಾಜ್ ಪ್ರಿಯಾ ಸಿಂಗ್ ಇವರು 5 ವರ್ಷಗಳ ಕಾಲ ಇಲ್ಲಿ ಇವರ ಅಧಿಕಾರಾವಧಿಯಾಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಪೇಮಾ ಖಂಡು ಅವರು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿ ಇವರು ಪೇಮಾ ಖಂಡು ಅವರು BJP ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಆಗಿರುತ್ತಾರೆ. ಇವರು 3ನೆಯ ಬಾರಿಗೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸಿದ್ದು ಅಂದರೆ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾದ KT ಪರನಾಯಕ್ ಅವರು ಬೋಧಿಸಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ರಾಜ್ಯವು ಮುಖ್ಯಮಂತ್ರಿ ನಿಜೂತ್ ಮೊಯಿನ್ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಅಸ್ಸಾಂ ರಾಜ್ಯ ಪ್ರಾರಂಭಿಸಿರುತ್ತದೆ. ಹೆಸರು ನೆನಪಿಟ್ಟುಕೊಳ್ಳಿ. ಮುಖ್ಯಮಂತ್ರಿ ನಿಜೂತ್ ಮೊಯಿನ್ ಯೋಜನೆಯಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ಏನು ಮಾಡಲಾಗುತ್ತದೆ ಅಂದರೆ ಈ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ಬಾಲ್ಯ ವಿವಾಹವನ್ನು ತೊಡೆದುಹಾಕಲು ಅಸ್ಸಾಂ ಸರ್ಕಾರವು ಮುಖ್ಯಮಂತ್ರಿ ನಿಜೂತ್ ಮೊಯಿನ್ ಯೋಜನೆಯನ್ನು ಪ್ರಾರಂಭಿಸಿರುತ್ತಾರೆ. ಈ ಯೋಜನೆಯಡಿಯಲ್ಲಿ 5 ವರ್ಷಗಳಲ್ಲಿ ನಿಜೂತ್ ಮೊಯಿನ್ ಯೋಜನೆಯಡಿ 1500 ಕೋಟಿ ರೂಪಾಯಿ ವೆಚ್ಚವನ್ನು ನೀಡಲಾಗಿದೆ ಈ ಯೋಜನೆಗೆ. ಇದರಲ್ಲಿ PUC ಅಥವಾ 10, 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ 1,000 ರೂಪಾಯಿಯನ್ನು ನೀಡಲಾಗುತ್ತದೆ ಮತ್ತು ಪದವೀಧರರಿಗೆ 1,250 ರೂಪಾಯಿ ನೀಡಲಾಗುತ್ತದೆ ಹಾಗೂ ಸ್ನಾತಕೋತ್ತರ ಪದವೀಧರರಿಗೆ 2,500 ರೂಪಾಯಿಯನ್ನು ನೀಡಲಾಗುತ್ತದೆ. ಇದು ಕೂಡ ಪ್ರತಿ ತಿಂಗಳಿಗೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. AAHRS ಏಷ್ಯನ್ ಅಸೋಸಿಯೇಷನ್ ಆಫ್ ಹೇರ್ ರಿಸ್ಟೋರೇಷನ್ ಸರ್ಜನ್ಸ್ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಈ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ.
ಡಾಕ್ಟರ್ ಕಪಿಲ್ ದೂವಾ ಅವರು ನೇಮಕಗೊಂಡಿದ್ದಾರೆ ಅಧ್ಯಕ್ಷರಾಗಿ. ಏಷ್ಯನ್ ಅಸೋಸಿಯೇಷನ್ ಆಫ್ ಹೇರ್ ರಿಸ್ಟೋರೇಷನ್ ಸರ್ಜನ್ ಡಾಕ್ಟರ್ ಕಪಿಲ್ ದೂವಾ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಗಿರುತ್ತದೆ. ಇಲ್ಲಿ ಇವರನ್ನು ಯಾವಾಗ ನೇಮಿಸಲಾಯಿತು ಅಂದರೆ ಚೀನಾದಲ್ಲಿ ನಡೆದ AAHRSನ 8ನೇ ವಾರ್ಷಿಕ ವೈಜ್ಞಾನಿಕ ಸಭೆ ಮತ್ತು ಶಸ್ತ್ರಚಿಕಿತ್ಸಾ ಕಾರ್ಯಾಗಾರದಲ್ಲಿ ಇವರನ್ನು ಅಧ್ಯಕ್ಷರೆಂದು ಘೋಷಿಸಲಾಯಿತು. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಡಾಕ್ಟರ್ ಕಪಿಲ್ ದೂವಾ ಆಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ: ಇವರು ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಹೇರ್ ರಿಸ್ಟೋರೇಷನ್ ಸರ್ಜರಿ ಸಂಸ್ಥೆಯ ಅಧ್ಯಕ್ಷರಾಗಿ 2022-23ರಲ್ಲಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆಯೇ ಇವರು ಕೂದಲು ಪುನರ್ಸ್ಥಾಪನೆಯಲ್ಲಿ ರಾಷ್ಟ್ರೀಯ ಜಾಗತಿಕ ಮತ್ತು ಏಷ್ಯನ್ ಸಂಸ್ಥೆಗಳನ್ನು ಮುನ್ನಡೆಸುವ ಭಾರತದ ಏಕೈಕ ಕೂದಲು ಕಸಿ ಶಸ್ತ್ರಚಿಕಿತ್ಸಾ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಡಾಕ್ಟರ್ ಕಪಿಲ್ ದೂವಾ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಅಲ್ಬಿನಿಸಂ ಜಾಗೃತಿ ಅಥವಾ ಇಂಟರ್ನ್ಯಾಷನಲ್ ಅಲ್ಬಿನಿಸಂ ಅವೇರ್ನೆಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಜೂನ್ 13ರಂದು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು ಇಲ್ಲಿ ಅಲ್ಬಿನಿಸಂ ಅಂದರೆ ಏನಾಗಿರುತ್ತದೆ ಅಂದರೆ ಇದೊಂದು ಕಾಯಿಲೆ ಆಗಿರುತ್ತದೆ. ಇದೊಂದು ಆನುವಂಶಿಕ ಕಾಯಿಲೆ ಆಗಿರುತ್ತದೆ. ಇದು ಚರ್ಮ, ಕೂದಲು ಮತ್ತು ಕಣ್ಣುಗಳಲ್ಲಿ ವರ್ಣದ್ರವ್ಯದ ಕೊರತೆಗಳನ್ನು ಉಂಟು ಮಾಡುತ್ತದೆ. ಸೊ ಇದರ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಎ ಡಿಕೇಡ್ ಆಫ್ ಕಲೆಕ್ಟಿವ್ ಪ್ರೋಗ್ರೆಸ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಕಾರ್ ಉಜ್ ಜಮಾನ್ ಅವರು ಯಾವ ದೇಶದ ಸೇನಾ ಮುಖ್ಯಸ್ಥರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರಾಗಿರುತ್ತಾರೆ ವಕಾರ್ ಉಜ್ ಜಮಾನ್. ಸೊ ಇಲ್ಲಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಆದರೆ ಭಾರತದ ಸೇನಾ ಮುಖ್ಯಸ್ಥರು ಯಾರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಜೋಶಿ ಮಠದ ಹೆಸರನ್ನು ಬದಲಾಯಿಸುವ ಮೂಲಕ ಯಾವ ಹೆಸರನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಜ್ಯೋತಿ ಮಠದ ಹೆಸರನ್ನು ಬದಲಾಯಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುತ್ತದೆ. ಇದರಿಂದಾಗಿ ಜೋಶಿ ಮಠವನ್ನು ಅದರ ಪ್ರಾಚೀನ ಹೆಸರಿನ ಜ್ಯೋತಿರ್ಮಠ ಎಂದು ಕರೆಯಲಾಯಿತು. ಸೊ ಈ ಜ್ಯೋತಿರ್ಮಠವನ್ನು ಬದರಿನಾಥ ಧಾಮದ ಹೆಬ್ಬಾಗಿಲು ಎಂದು ಪರಿಗಣಿಸಲಾಗಿರುತ್ತದೆ. 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ಪ್ರದೇಶದಲ್ಲಿ ಕಲ್ಪವೃಕ್ಷದ ಅಡಿಯಲ್ಲಿ ತಪಸ್ಸು ಮಾಡಿದರು ಎಂದು ಕೂಡ ನಂಬಲಾಗುತ್ತದೆ. ಹಾಗೆಯೇ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯ ಕೋಸಿಯಾ ಕೋಟೋಲಿ ತಹಸೀಲ್ ಅನ್ನು ಮರುನಾಮಕರಣ ಮಾಡಲಾಯಿತು. ಏನೆಂದು ಅಂದರೆ ಪರಗಣ ಶ್ರೀ ಕೈಚಿ ಧಾಮ್ ತಹಸೀಲ್ ಎಂದು ಮರುನಾಮಕರಣ ಮಾಡಲಾಗಿರುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 2024ರಲ್ಲಿ ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದವರು ಯಾರು? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ದಿವ್ಯಾ ದೇಶ್ಮುಖ್ ಅವರು ಗೆದ್ದಿರುತ್ತಾರೆ. ಫಿಡೆ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು? ಗುಜರಾತ್ನ ರಾಜಧಾನಿಯಾದ ಗಾಂಧಿನಗರದಲ್ಲಿ ನಡೆಯಿತು. 2ರಿಂದ 13 ಜೂನ್ 2024ರವರೆಗೆ ನಡೆದಿರುತ್ತದೆ. ಇದರಲ್ಲಿ 18 ವರ್ಷದ ಮಹಿಳಾ ಚೆಸ್ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗಿರುವ ದಿವ್ಯಾ ದೇಶ್ಮುಖ್ ಅವರು ಅಂಡರ್-20 ಫಿಡೆ ಅಂಡರ್-20 ಬಾಲಕಿಯರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.